ಇಲ್ಲ, ಇದು ಆ್ಯಕ್ಚುಲಿ ನನ್ನ ಮೈಂಡಲ್ಲೂ ಇತ್ತು. ಬಿಕಾಸ್ ನಮಗೆ ನಾನು ಮೊನ್ನೆ ಅಷ್ಟೇ ಈಗ ನಮ್ಮ ಹಾಸ್ಪಿಟಲಲ್ಲಿ ನಾನು ತೋರಿಸ್ತಾ ಇರೋಂಥ ಹಾಸ್ಪಿಟಲಲ್ಲಿ ಬರ್ತಿಂಗ್ ಪ್ಯಾಕೇಜ್ ಅಂತ ಕೊಡ್ತಾರೆ. ಸೊ ನಾವು ಫಸ್ಟೇ ಎಲ್ಲ ಪ್ಯಾಕೇಜ್ ತೊಗೊಂಡ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಒಂದಷ್ಟು ಫ್ರೀ ಸೆಷನ್ಗಳು, ಇನ್ಫಾರ್ಮೇಟಿವ್ ಸೆಷನ್ನು ಈ ಥರ ಎಲ್ಲ ಮಾಡ್ತಿರ್ತಾರೆ. ಈಗ 3 days ಬ್ಯಾಕ್ ಅಷ್ಟೇ ಒಂದು ANC ಸೆಷನ್ ಅಂತ ನಾವು ಕಂಡಕ್ಟ್ ಮಾಡಿದ್ರು. ಅಲ್ಲಿ ಹೋಗಿದ್ದು ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್. ಅದರಲ್ಲಿ ಡಾಕ್ಟರ್ ಹೇಳಿದ್ರು, ನೋಡಿ ಪಪಾಯ ಮತ್ತು ಪೈನಾಪಲ್ನ ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರ ತಿನ್ನಬಾರ್ದು ಅಂತ ಒಂದು ಇದಿರೋದು. ಪ್ರಪಂಚದಾದ್ಯಂತ ಎಲ್ಲ ಹೆಣ್ಮಕ್ಳು ತಿಂತಾ ಇದ್ದಾರೆ, ಪ್ರೆಗ್ನೆಂಟ್ ಆದಾಗ್ಲೂ ಕೂಡ ತಿಂತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಅಬಾರ್ಷನ್ ಆಗ್ತಿಲ್ಲ. ಆಮೇಲೆ ಡಾಕ್ಟರ್ಸ್ ಎಲ್ಲ ಹೇಳೋಂಥದ್ದು ಏನು ಅಂತ ಅಂದರೆ, ಈಗ ಜಸ್ಟ್ ಪಪಾಯ ಮತ್ತು ಪೈನಾಪಲ್ ತಿಂದು ಅಬಾರ್ಷನ್ ಆಗೋದಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಆಸ್ಪತ್ರೆಗೆ ಬಂದು ಅಬಾರ್ಷನ್ನೇ ಮಾಡಿಸ್ಕೊತಾ ಇರಲಿಲ್ಲ. ಮನೇಲೇ ಪಪಾಯ ಪೈನಾಪಲ್ ತಿಂದುನೇ ಅಬಾರ್ಷನ್ ಮಾಡಿಸ್ಕೊಂಡ್ಬಿಡ್ತಾ ಇದ್ರು. ಸೊ ಸೈಂಟಿಫಿಕಲಿ ಅಥವಾ ಮೆಡಿಕಲಿ ಅಥವಾ ನೀವು ಯಾವುದೇ ಡಾಕ್ಟರ್ನ ಕೇಳಿದಾಗ ಪಪಾಯ ಮತ್ತು ಪೈನಾಪಲ್ ತಿನ್ನಬಾರ್ದು ಅನ್ನೋದು ಇಟ್ಸ್ ಜಸ್ಟ್ ಅ ಮಿತ್. ಆ್ಯಂಡ್ ದಟ್ ಟು ಅ ಮಿತ್ ದಟ್ ಇಸ್ ನಮ್ಮ ಸನಾತನ ಧರ್ಮದಿಂದ ಬಂದಿರೋಂಥದ್ದಲ್ಲ, ಈ ಮೂವೀಸ್ ಆ ಟೈಮಿಂದ ಬಂದಿರೋಂಥ ಒಂದು ಮಿತ್ ಅಂತ. ಅದು ಬಿಟ್ಟರೆ ಪಪ್ಪಾಯ ಮತ್ತು ಪೈನಾಪಲ್ಲು ತಿನ್ನೋದಕ್ಕೆ ಯಾವುದೇ ಥರದ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಒಂದೂ ಇಲ್ಲ ಅಂತ ಹೇಳ್ತಾರೆ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ. nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467.